ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 18ನೇ ಪ್ರಶ್ನೆ, ಭಾರತದ ಮತ ಪ್ರವರ್ತಕರು ಎಂಬಂತಹ ಚಾಪ್ಟರ್ನಿಂದ ವಚನ ಚಳುವಳಿಯಲ್ಲಿ ಬಸವಣ್ಣನವರೊಂದಿಗೆ ಗುರುತಿಸಿಕೊಂಡ ಅನುಯಾಯಿಗಳು ಯಾರು ಅಂತ ಕೇಳ್ತಾರೆ. ವಚನ ಚಳುವಳಿಯಲ್ಲಿ ಬಸವಣ್ಣನವರೊಂದಿಗೆ ಗುರುತಿಸಿಕೊಂಡಂತಹ ಅನುಯಾಯಿಗಳು ಯಾರು? ಬಸವಣ್ಣನವರು ಧಾರ್ಮಿಕ, ರಾಜಕೀಯ, ಸಾಂಸ್ಕೃತಿಕ, ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ ತರುವುದರಲ್ಲಿ ಅಗ್ರಗಣ್ಯರು. ಓಕೆನಾ? ಸೊ ಇವರ ಕಾಲ ಸುಮಾರು 12ನೆಯ ಶತಮಾನ ಅಂತ ಹೇಳ್ಬೋದು. 12ನೆಯ ಶತಮಾನ. ಓಕೆ. ಸೊ ಇವರು ಏನನ್ನ ಪ್ರತಿಪಾದಿಸ್ತಾರೆ ಮಕ್ಕಳೇ? ಜಾತಿ ವ್ಯವಸ್ಥೆಯನ್ನ ವಿರೋಧಿಸಿ ಕೂಡಲ ಸಂಗಮದಲ್ಲಿ ಧ್ಯಾನ ಸಾಧನೆ ಮಾಡಿ ಅವರು ಕೂಡಲ ಸಂಗಮ ದೇವರನ್ನೇ ತಮ್ಮ ಅಂಕಿತ ನಾಮವನ್ನಾಗಿಸಿಕೊಂಡು ವಚನಗಳನ್ನ ರಚಿಸ್ತಾರೆ. ಮಂಗಳವಾಡಿಯ ರಾಜ ಬಿಜ್ಜಳನಲ್ಲಿ ಹಣಕಾಸು ಸಚಿವನಾಗಿದ್ದಂತ ಬಸವಣ್ಣನವರು ತಮ್ಮ ಪ್ರಾಮಾಣಿಕತನ, ಕರ್ತವ್ಯ ನಿಷ್ಠೆ, ದೂರದೃಷ್ಟಿ, ಜನಪರ ಕಾಳಜಿಯಿಂದ ಮುಂದೆ ಕಲ್ಯಾಣ ರಾಜ್ಯದಲ್ಲಿ ಪ್ರಧಾನಿ ಕೂಡ ಆಗ್ತಾರೆ. ಓಕೆ. ಸೊ ಬಸವಣ್ಣನವರ ವಚನ ಚಳುವಳಿಯಲ್ಲಿ ಅವರೊಂದಿಗೆ ಗುರುತಿಸಿಕೊಂಡಂತಹ ಅನುಯಾಯಿಗಳು ಯಾರು ಅಂತಂದ್ರೆ ಸತ್ಯಕ್ಕ, ಆಯ್ದಕ್ಕಿಲಕ್ಕಮ್ಮ, ಸಿದ್ದರಾಮ, ಚನ್ನಬಸವಣ್ಣ, ಮೋಳಿಗೆ ಮಾರಯ್ಯ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಮಾದರ ಚೆನ್ನಯ್ಯ, ಸಮಗಾರ ಹರಳಯ್ಯ, ಕಿನ್ನರಿ ಬೊಮ್ಮಯ್ಯ ಮತ್ತಿತರರು. ಇವರು ಬಸವಣ್ಣನವರೇ ಜೊತೆಗೆ ಅವರ ವಚನ ಚಳುವಳಿಯಲ್ಲಿ ಗುರುತಿಸಿಕೊಂಡಂತವರು. ಇವರು ಕನ್ನಡ ಸಾಹಿತ್ಯಕ್ಕೆ ನೀಡಿದಂತಹ ವಿನೂತನ ಕೊಡುಗೆಗಳು ಅಂತಂದ್ರೆ ವಚನಗಳು ಅಲ್ವಾ? ಬಸವಣ್ಣನವರ ವಚನಗಳನ್ನ ನೀವು ಕೇಳಿರ್ತೀರ. ಇದು ಕನ್ನಡ ಸಾಹಿತ್ಯಕ್ಕೆ ಬಸವಣ್ಣನವರು ಮತ್ತು ಅವರ ಅನುಯಾಯಿಗಳು ನೀಡಿದಂತಹ ಒಂದು ಅತ್ಯದ್ಭುತವಾದ ಕೊಡುಗೆ ಅಂತ ಹೇಳ್ಬೋದು ಮಕ್ಕಳೇ. ಓಕೆನಾ? ಸೊ ವಚನಗಳು ಒಂದರ್ಥದಲ್ಲಿ ವಿಶ್ವಕ್ಕೆ ನೀಡಿರುವಂತಹ ಸಂವಿಧಾನ ಅಂತ ಹೇಳ್ಬೋದು. ವಚನಗಳು ಅಂತಂದ್ರೇನು? ವಿಶ್ವಕ್ಕೆ ನೀಡಿರುವಂತಹ ಒಂದು ಸಂವಿಧಾನ. ಅನೇಕ ವಚನಗಳ ಮೂಲಕ ವಚನಕಾರರು ಅಂದಿನ ಸಮಾಜದಲ್ಲಿ ಇದ್ದಂತಹ ಲೋಪದೋಷಗಳನ್ನ ಎತ್ತಿ ಹಿಡಿದಿದ್ದಾರೆ. ಅವರು ಜನರಲ್ಲಿ ಅರಿವು ಮೂಡಿಸಲು ಕಾರಣಕರ್ತರಾಗಿದ್ದಾರೆ. ಓಕೆನಾ? ಸೊ ಇವರ ಅನುಯಾಯಿಗಳು ಜಾತಿ, ಧರ್ಮ, ವರ್ಣ, ಲಿಂಗ ಭೇದವಿಲ್ಲದೆ ಒಗ್ಗೂಡುತ್ತಾರೆ. ಅವರಲ್ಲಿ ಪ್ರಮುಖರು ಯಾರು ಅಂತಂದ್ರೆ ಸತ್ಯಕ್ಕ, ಆಯ್ದಕ್ಕಿಲಕ್ಕಮ್ಮ, ಸಿದ್ದರಾಮ, ಚನ್ನಬಸವಣ್ಣ, ಮೋಳಿಗೆ ಮಾರಯ್ಯ, ಅಂಬಿಗರ ಚೌಡಯ್ಯ, ಮಡಿವಾಳ ಚೆನ್ನಯ್ಯ, ಮಾದರ ಚೆನ್ನಯ್ಯ, ಸಮಗಾರ ಹರಳಯ್ಯ, ಕಿನ್ನರಿ ಬೊಮ್ಮಯ್ಯ ಮತ್ತಿತರರು. ಇವರು ಪ್ರಮುಖ ವಚನಕಾರರು. ಓಕೆ, ಥ್ಯಾಂಕ್ ಯು.